ಗತ್ತರಗಿ ಭಾಗಮ್ಮ ಭಕ್ತಿಯ ಬೆಳಕಾಗಿ ಜನಮನಗಳಲ್ಲಿ ಜೀವಂತವಾಗಿರುವ ಮಹಾತಾಯಿ. ಹಿರಿಯ ಪತ್ರಕರ್ತ ಚಿದಾನಂದಪ್ಪ ಅವರ ಶೈಲಿಯಲ್ಲಿ ಒಂದು ಸುದೀರ್ಘ ಪ್ರೀತಿಯ ವರ್ಣನೆ. ಉತ್ತರ ಕರ್ನಾಟಕದ ಪವಿತ್ರ ನೆಲದಲ್ಲಿ ಜನಮನಗಳನ್ನು ದೈವ ಭಕ್ತಿಯಿಂದ ಒಂದಾಗಿಸಿದ ಅನೇಕ ಶಕ್ತಿಪೀಠಗಳಲ್ಲಿ ಭಕ್ತರ ಹೃದಯದ ತಾಯಿಯಾಗಿ ನೆಲೆಗೊಂಡಿರುವವರ ಹೆಸರು ಎಂದರೆ ಗತ್ತರಗಿ ಭಾಗಮ್ಮ. ಸಾವಿರಾರು ಜನರ ಬದುಕಿಗೆ ಆಶ್ರಯವಾದ ಈ ದೈವ ಕೇವಲ ಒಂದು ದೇವಾಲಯದ ಸೀಮೆಗೆ ಸೀಮಿತವಾಗಿಲ್ಲ. ಅದು ಗ್ರಾಮೀಣ ಜನಜೀವನದ ನಂಬಿಕೆ, ನೋವಿನಲ್ಲಿನ ನೆಮ್ಮದಿ, ಸಂಕಷ್ಟದ ಸಮಯದಲ್ಲಿ ಧೈರ್ಯ ತುಂಬುವ ಜೀವಂತ ಶಕ್ತಿ. ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ದೇವಸ್ಥಾನದ ಆವರಣದಲ್ಲಿ ಕೇಳಿಬರುವ ಗಂಟೆಗಳ ಧ್ವನಿ, ತಾಯಿಯ ಆರತಿಯಲ್ಲಿ ತೇಲುವ ದೀಪದ ಜ್ಯೋತಿ, ಅಮ್ಮ ಭಾಗಮ್ಮ ಕಾಪಾಡು ಎಂದು ಕೈ ಮುಗಿಯುವ ಭಕ್ತರ ನಂಬಿಕೆ, ಇವೆಲ್ಲವೂ ಒಂದೇ ಕ್ಷಣದಲ್ಲಿ ಮನಸ್ಸನ್ನ ಭಕ್ತಿ ಸಾಗರಕ್ಕೆ ಕರೆದೊಯ್ಯುತ್ತವೆ. ಗತ್ತರಗಿಯ ಭಾಗಮ್ಮ ಕೇವಲ ಕಲ್ಲಿನ ಮೂರ್ತಿಯಲ್ಲ, ಆಕೆ ಭಕ್ತರ ಉಸಿರಿನಲ್ಲಿ ನೆಲೆಗೊಂಡಿರುವ ಜೀವಂತ ಶಕ್ತಿ. ಗ್ರಾಮೀಣ ಜನರ ಬದುಕು ಎಷ್ಟೇ ಕಷ್ಟಕರವಾಗಿರಲಿ, ಅವರ ಮುಖದಲ್ಲಿ ಕಾಣುವ ನಗು, ಅವರ ಹೃದಯದಲ್ಲಿ ಇರುವ ಧೈರ್ಯ, ಅದರ ಹಿಂದೆ ಭಾಗಮ್ಮನ ಆಶೀರ್ವಾದ ಇದೆ ಎನ್ನುವುದು. ಇವರು ಸುರಿಸುವ ರೈತನಿಂದ ಹಿಡಿದು ಬದುಕಿನ ಸಂಕಷ್ಟಗಳಲ್ಲಿ ಅಳುವ ಬಡ ತಾಯಿಯವರೆಗೂ ಎಲ್ಲರಿಗೂ ಭಾಗಮ್ಮನೇ ಕೊನೆಯ ಆಶ್ರಯ. ಜಾತ್ರೆ ಸಮಯದಲ್ಲಿ ಗತ್ತರಗಿ ಊರು ಸಂಪೂರ್ಣವಾಗಿ ಭಕ್ತಿ ಸಾಗರವಾಗಿರುತ್ತದೆ. ದೂರ ದೂರಿನಿಂದ ಹರಿದು ಬರುವ ಜನಸಾಗರ ಕೈಯಲ್ಲಿ ಹೂವು ಹಣ್ಣು ಹಿಡಿದು ತಾಯಿ ದರ್ಶನಕ್ಕಾಗಿ ಸಾಲಿನಲ್ಲಿ ನಿಂತಿರುವ ದೃಶ್ಯ, ಅದು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಅದು ಭಕ್ತಿಯ ಮಹೋತ್ಸವ. ಅಲ್ಲಿ ಬರುವ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದೇ ಕಥೆ ಇರುತ್ತದೆ. ಯಾರಿಗಾದರೂ ಆರೋಗ್ಯಕ್ಕಾಗಿ ಬೇಡಿಕೆ, ಯಾರಿಗಾದರೂ ಮಕ್ಕಳ ಭವಿಷ್ಯದ ಚಿಂತೆ, ಇನ್ನೊಬ್ಬರಿಗೆ ಜೀವನದ ಸಂಕಷ್ಟದಿಂದ ಮುಕ್ತಿ. ಆದರೆ ಎಲ್ಲರ ನಂಬಿಕೆ ಒಂದೇ, ಭಾಗಮ್ಮ ಕೇಳ್ತಾಳೆ. ಭಾಗಮ್ಮನ ಕುರಿತು ಹಿರಿಯರು ಹೇಳುವ ಕಥೆಗಳು ಗ್ರಾಮೀಣ ಸಂಸ್ಕೃತಿಯ ಅಮೂಲ್ಯ ಸಂಪತ್ತು. ತಾಯಿಗೆ ಪ್ರಾರ್ಥನೆ ಮಾಡಿದರೆ ಖಾಲಿ ಕೈಯಲ್ಲಿ ಹಿಂತಿರುಗುವುದಿಲ್ಲ ಎನ್ನುವ ಮಾತು ಜನಮನಗಳಲ್ಲಿ ಆಳವಾಗಿ ಬೇರೂರಿದೆ. ಅನೇಕ ಕುಟುಂಬಗಳು ತಮ್ಮ ಬದುಕಿನ ಮಹತ್ವದ ಕ್ಷಣಗಳನ್ನು ಭಾಗಮ್ಮನ ಆಶೀರ್ವಾದಕ್ಕೆ ಕೊಂಡಿ ಹಾಕುತ್ತವೆ. ಮದುವೆ, ಮಕ್ಕಳ ಜನನ, ಹೊಸ ಮನೆ, ಹೊಸ ಕೆಲಸ, ಪ್ರತಿ ಶುಭ ಕಾರ್ಯಕ್ಕೂ ಮೊದಲು ಭಾಗಮ್ಮನ ದರ್ಶನ ಪಡೆಯುವುದು ಅನೇಕ ಭಕ್ತರ ಆಚರಣೆ. ಗತ್ತರಗಿ ಭಾಗಮ್ಮನ ಮಹಿಮೆ ಕೇವಲ ಧಾರ್ಮಿಕತೆಯಲ್ಲಿ ಮಾತ್ರವಲ್ಲ, ಅದು ಮಾನವೀಯತೆಯಲ್ಲೂ ಅಡಕವಾಗಿದೆ. ದೇವಸ್ಥಾನದ ಆವರಣದಲ್ಲಿ ಕಾಣುವ ಅನ್ನದಾನ, ಪರಸ್ಪರ ಸಹಾಯ ಸಹಕಾರ, ಬಡವರಿಗೆ ನೀಡುವ ನೆರವು, ಇವೆಲ್ಲವೂ ಈ ದೈವದ ಹೆಸರಲ್ಲಿ ಬೆಳೆದ ಮಾನವೀಯ ಮೌಲ್ಯಗಳ ಪ್ರತಿಬಿಂಬ. ಭಾಗಮ್ಮನ ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿಯೇ ಒಂದು ವಿಚಿತ್ರ ಶಾಂತಿ ಕಾಣಿಸುತ್ತದೆ. ಗಾಳಿಯಲ್ಲಿಯೇ ಭಕ್ತಿ ಬೆರೆತಿರುವಂತೆ ಅನಿಸುತ್ತದೆ. ತಾಯಿಯ ಗರ್ಭಗುಡಿಯಲ್ಲಿ ಕ್ಷಣಕಾಲ ನಿಂತು ಕಣ್ಣು ಮುಚ್ಚಿದರೆ ಬದುಕಿನ ಎಲ್ಲ ಆತಂಕಗಳು ಕರಗಿದಂತೆ ಭಾಸವಾಗುತ್ತದೆ. ಅದೇ ಭಾಗಮ್ಮನ ಮಹಿಮೆ, ಇದೇ ಭಕ್ತಿ ಶಕ್ತಿ. ಇಂದು ವಿಜ್ಞಾನ ಯುಗದಲ್ಲಿ ಬದುಕುತ್ತಿದ್ದರೂ ಜನರು ಇನ್ನೂ ದೈವದ ಮೊರೆ ಹೋಗುವುದಕ್ಕೆ ಕಾರಣ ಅವರ ನಂಬಿಕೆ. ಆ ನಂಬಿಕೆಯನ್ನು ಜೀವಂತವಾಗಿಟ್ಟಿರುವ ಶಕ್ತಿಗಳಲ್ಲಿ ಗತ್ತರಗಿ ಭಾಗಮ್ಮ ಪ್ರಮುಖ ಸ್ಥಾನ ತಳಿತಾಳೆ. ಆಕೆ ಜನರ ಭಕ್ತಿಯ ಉಸಿರು, ಕಷ್ಟದಲ್ಲಿರುವವರ ಕಣ್ಣೀರನ್ನು ಒರೆಸುವ ತಾಯಿ, ಆಶಾ ಭಂಗಗೊಂಡವರ ಬದುಕಿಗೆ ಬೆಳಕು ತರುವ ದೇವಿ. ಗತ್ತರಗಿ ಭಾಗಮ್ಮನ ಕುರಿತು ಎಷ್ಟೇ ಬರೆಯಲಿ ಅದು ಕಡಿಮೆಯೇ, ಯಾಕೆಂದರೆ ಭಕ್ತಿಯ ಭಾವನೆಗೆ ಪದಗಳ ಮಿತಿಯಿಲ್ಲ. ತಾಯಿ ಮಹಿಮೆಯನ್ನು ಅನುಭವಿಸಿದವರ ಹೃದಯದಲ್ಲಿ ಮಾತ್ರ ಅದರ ನಿಜವಾದ ಅರ್ಥ ಸಿಗುತ್ತದೆ. ಉತ್ತರ ಕರ್ನಾಟಕದ ನೆಲದಲ್ಲಿ ಭಕ್ತಿಯ ದೀಪವಾಗಿ ಶಾಶ್ವತವಾಗಿ ಬೆಳಗುತ್ತಿರುವ ಗತ್ತರಗಿ ಭಾಗಮ್ಮ ಮುಂದಿನ ಪೀಳಿಗೆಗೂ ನಂಬಿಕೆಯ ಶಕ್ತಿಯಾಗಿ ಉಳಿಯಲಿ ಎಂಬುದು ಪ್ರತಿಯೊಬ್ಬ ಭಕ್ತನ ಹಾರೈಕೆ. ಬ್ಯೂರೋ ರಿಪೋರ್ಟ್ ಚಿದಾನಂದ್ ಬಿ ಉಪ್ಪಾರ್, ಪ್ರಧಾನ ಸಂಪಾದಕರು, ಜನತಂತ್ರ ಟಿವಿ ಕನ್ನಡ, ವಿಜಯಪುರ.